ಹಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಸಂಜೆ 7:30ಗೆ ಮ್ಯಾಚ್ ಕೂಡ ಇದೆ. ಈಗಾಗಲೇ ರಾಜಸ್ಥಾನ್ ರಾಯಲ್ಸ್ ಅವರು ಕಂಟಿನ್ಯೂಸ್ ಆಗಿ 2 ಮ್ಯಾಚಸ್ ಅನ್ನ ವಿನ್ ಆಗಿ ಟೇಬಲ್ ಟಾಪ್ ಅಲ್ಲಿ ಕೂಡ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಂಐ ಅವರು ಸ್ವಲ್ಪ ಪರದಾಡ್ತಾ ಇದ್ದಾರೆ. ಒಂದು ಮ್ಯಾಚ್ ಅನ್ನ ವಿನ್ ಆಗಿದ್ರೆ ಇನ್ನೊಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಯಾವ್ದು ಲಾಸ್ ಆಗಿದ್ದು ಅಂದ್ರೆ ಪ್ರೀವಿಯಸ್ ಮ್ಯಾಚ್ ಆಯ್ತಲ್ಲ ಡೆಲ್ಲಿ ಮತ್ತೆ ಮುಂಬೈ, ಅವಾಗ ಅವ್ರ ತವ್ರ ಮನೆಯಲ್ಲೇ ಅವರು ಲಾಸ್ ಕೂಡ ಆಗಿದ್ದು ಮುಂಬೈ ಇಂಡಿಯನ್ಸ್ ಅವರು. ಸೊ ಇವತ್ತು ನೋಡ್ಬೇಕು ಯಾರು ಇವತ್ತಿನ ಮ್ಯಾಚ್ ವಿನ್ನರ್ ಆಗ್ತಾರೆ ಏನು ಅಂತ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಚ್ ವಿನ್ನರ್ ಯಾರಾಗ್ತಾರೆ, ಅದಾದ್ಮೇಲೆ ಪ್ಲೇಯರ್ ಪರ್ಫಾರ್ಮೆನ್ಸ್ ಅಂದ್ರೆ ಇವತ್ತಿನ ಪಿಚ್ ಅಲ್ಲಿ ಯಾರ್ಯಾರು ಮಿಂಚ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಯಾವ ತರ ಇದೆ, ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಿನ್ನೆ ನಿಮ್ಗೆ ಗೊತ್ತಿರಂಗೆ KKR ಮತ್ತೆ PBKS ಮ್ಯಾಚ್ ಕೂಡ ಆಯ್ತು. ಮಳೆ ಬಂದು ಮ್ಯಾಚ್ ಅಬೌಂಡ್ ಕೂಡ ಆಯ್ತು. ಇಲ್ಲಿ ಎರಡು ಟೀಮಿಗೆ ಒಂದು ಪಾಯಿಂಟ್ ಕೂಡ ಕೊಟ್ಬಿಟ್ರು. ಇಲ್ಲಿ KKR ಗೆ ಒಂದು ಪುಕ್ಸಡೆ ಪಾಯಿಂಟ್ ಕೂಡ ಸಿಕ್ತಂಗ್ ಆಗ್ಬಿಡ್ತು. ಏನಕ್ಕೆ ಅಂದ್ರೆ ಮುಂಚೆನೆ ಯಾರು ಫಾರ್ಮ್ ಇಲ್ಲ. ನಿನ್ನೆ ದಡ್ತನ ಯಾವ ತರ ಮಾಡ್ಕೊಂಡಿದ್ದಾರೆ ನೋಡಿ. ಅದೇನು ಗುಡ್ಡೆ ಹಾಕಕ್ಕೆ ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಮುಂಚೆನೆ ಯಾರು ಫಾರ್ಮ್ ಅಲ್ಲಿ ಇಲ್ಲ. ಅಲ್ಲಿ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬರ್ತನಿಗೆ ಫಿನ್ನಲ್ ಔಟ್, ಕ್ಯಾಮ್ರಾನ್ ಗ್ರೀನ್ ಔಟ್, ಅದಾದ್ಮೇಲೆ ಮಳೆ ಗೊತ್ತಾಗ್ಬಿಡ್ತು ಅನ್ಸುತ್ತೆ. ನೀವೇನು ಕಿತ್ತಕ್ಕಾಗಲ್ಲಪ್ಪ, ಹಾಗಾಗಿ ಮಳೆ ಬರ್ಸ್ಬಿಡ್ತೀನಿ, ಸುಮ್ಮನೆ ಒಂದು ಪಾಯಿಂಟ್ ಸಿಗುತ್ತೆ, ಆರಾಮಾಗಿ ಪೆವಿಲಿಯನ್ ಅಲ್ಲಿ ಕೂತ್ಕೊಳ್ಳಿ ಅಂತ. ಹಾಗಾಗಿ ನಿನ್ನೆ ಮಳೆ ಒಂದು ಸೇವ್ ಕೂಡ ಮಾಡಿರೋದು KKR ನ. ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಚೇಸಿಂಗ್ ನ ಮಾಡ್ಕೊಂಡಿದ್ರೆ ಏನೋ ಒಂದು ಹೆಲ್ಪ್ ಸಿಗೋದು KKR ಗೆ. ಅದು ಚೇಸಿಂಗ್ ಪಿಚ್ ಆಗಿತ್ತು. ಇವ್ರಲ್ಲಿ ಸ್ಟಾರ್ಟಿಂಗ್ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಅದು ಏನ್ ಮಾಡಕೊಟ್ಟಿದ್ರು ನಂಗಂತ ಗೊತ್ತಿಲ್ಲ. ಸೊ ವಿಡಿಯೋದು ಆಗೋಗಿರೋ ಮ್ಯಾಚ್, ಇವತ್ತಿನ ಮ್ಯಾಚ್ ಕಡೆ ಕಾನ್ಸಂಟ್ರೇಷನ್ ಕೂಡ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನಿಮ್ಗೆ ಈ ವಿಡಿಯೋ ಫುಲ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವತ್ತು ಯಾರು ಮ್ಯಾಚ್ ವಿನ್ನರ್ ಆಗ್ತಾರೆ ಅಂತ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ IPL ಅಪ್ಡೇಟ್ಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಮಾಡ್ಕೋಬಿಡಿ. ಗುರು, ಇವತ್ತು ಮ್ಯಾಚ್ ನಡೀತಾ ಇರೋದೇ ರಾಜಸ್ಥಾನ್ ಅವರ ತವರು ಮನೆ ಗುವಾಹಟಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈಗಾಗಲೇ ಒಂದು ಸಲ ರಾಜಸ್ಥಾನ್ ರಾಯಲ್ಸ್ ಅವರು ಈ ಪಿಚ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ಬಿಟ್ಟಿದ್ದಾರೆ ಈ ಸೀಸನ್ ಅಲ್ಲಿ. ಅದು ವಿನ್ ಕೂಡ ಆಗಿದ್ದಾರೆ. ಹೇಗಿದೆ ಅಂದ್ರೆ ಪಿಚ್ ಬ್ಯಾಟ್ಸ್ಮನ್ಸ್ ಗಳಿಗೆ ಹೇಳಿ ಮಾಡಿಸಿರೋ ಪಿಚ್ ಕೂಡ ಆಗಿದೆ. ಈ ಪಿಚ್ ಅಲ್ಲಿ ಪ್ರೀವಿಯಸ್ ಮ್ಯಾಚ್ ಗುವಾಹಟಿಲಿ ಆಡ್ಬೇಕಾದ್ರೆ ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ತೆಗದ್ ಹೊಡೆದ್ ಬಿಸಾಕ್ಬಿಟ್ಟಿದ್ದಾರೆ. ಆ ಲೆವೆಲ್ ಅಲ್ಲಿ ಇದು ಪಿಚ್ ಕೂಡ ಇರುವಂತದ್ದು ಬ್ಯಾಟ್ಸ್ಮನ್ಸ್ ಗಳಿಗೆ. ಏನೇನೋ ಹೇಳ್ಬೇಕಾ ರಾಜಸ್ಥಾನ್ ರಾಯಲ್ಸ್ ಕಡೆ ಯಾವ ತರ ಬ್ಯಾಟ್ಸ್ಮನ್ಸ್ ಇದಾರೆ ಅಂತ. ಎಲ್ಲ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದಾರೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಈ ಪಿಚ್ ಅಲ್ಲಿ ಕಂಪೇರ್ ಟು ಸ್ಪಿನ್ನರ್ಸ್ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುವಂತದ್ದು. ಲಾಸ್ಟ್ ಮ್ಯಾಚ್ ಅಂದ್ರೆ ಗುವಾಹಟಿಲಿ ಆಯ್ತಲ್ಲ, ಅವಾಗ ಪೇಸರ್ಸ್ ಗೆ ತುಂಬಾ ವಿಕೆಟ್ಸ್ ಗಳು ಕೂಡ ಈ ಪಿಚ್ ಅಲ್ಲಿ ಕೂಡ ಬಿದ್ದಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಕೂಡ ಬೀಳುವಂಥದ್ದು. ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆನೂ ಕೂಡ ಅಷ್ಟೇ ಅದೇ ರೀತಿ ಪೇಸರ್ಸ್ ಕೂಡ ಇದ್ದಾರೆ. ಲೈಕ್ ಯಾರು ಬುಮ್ರಾ, ಟ್ರೆಂಟ್ ಬೋಲ್ಟು, ಒಳ್ಳೊಳ್ಳೆ ಟಾಪ್ ನಾಚ್ ಪೇಸರ್ಸ್ ಕೂಡ ಇದ್ದಾರೆ. ಮತ್ತೆ ರಾಜಸ್ಥಾನ್ ರಾಯಲ್ಸ್ ಇಂದ ಕೂಡ ಅಷ್ಟೇ ಜೋಫಾ ಆರ್ಕರ್, ನಾಂದ್ರೆ ಬರ್ಗರ್, ಸೊ ಇಂಥ ಪ್ಲೇಯರ್ಸ್ ಕೂಡ ಇದ್ದಾರೆ. ನೋಡ್ತಾ ಹೋಗೋಣ ಮುಂದೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 170 180 ಪ್ಲಸ್ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಬಹುದು. ಬಟ್ ಲಾಸ್ಟ್ ಅಲ್ಲಿ CSK ಮತ್ತೆ RR ಮ್ಯಾಚ್ ಆದಾಗ CSK ಅವರು ಕೇವಲ 127 ರನ್ಗೆ ಆಲ್ ಔಟ್ ಕೂಡ ಆಗ್ಬಿಟ್ಟಿದ್ರು. ಅದನ್ನ ಈಸಿಗೆ ಚೇಸ್ ಮಾಡಿ ಬಿಸಾಕಿದ್ದು RR ಅವರು. ಬಟ್ ಇವತ್ತೇನಾದ್ರು ಮುಂಬೈ ಇಲ್ಲ ಅಂದ್ರೆ ರಾಜಸ್ಥಾನ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಅಂದ್ರೆ ಒಂದು ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಇವತ್ತಿನ ಪಿಚ್ ಅಲ್ಲಿ ನಾವು ನೋಡ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಚೇಸಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಬೆಸ್ಟ್ ಕೂಡ ಇರುತ್ತೆ. ಅಂದ್ರೆ ಒಂದ್ ಕಡೆ ಹೆಲ್ಪ್ ಕೂಡ ಸಿಗುತ್ತೆ. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಇದುವರೆಗೂ ಯಾವ್ಯಾವ ಟೀಮ್ಸ್ ಗಳು ಗೇಮ್ ಅನ್ನ ಆಡಿದೆ, ಚೇಸಿಂಗ್ ಮಾಡಿರೋ ಟೀಮ್ಗಳು ಆಲ್ಮೋಸ್ಟ್ ಇಲ್ಲಿ ವಿನ್ ಕೂಡ ಆಗ್ಬಿಟ್ಟಿದೆ. ಇನ್ನು ಇವತ್ತಿನ ವೆದರ್ ಕಂಡೀಷನ್ ಕಡೆ ಹೋದ್ರೆ ಮಳೆ ಬರೋ ಮುನ್ಸೂಚನೆ ಕಾಣ್ತಾ ಇಲ್ಲ. ಆದ್ರೆ ಕೆಲವೊಂದು ರಿಪೋರ್ಟ್ಸ್ ಗಳು 55% ಮಳೆ ಬರುತ್ತೆ ಅಂತ ಹೇಳ್ತಿದೆ. ಮತ್ತೆ ಕೆಲವೊಂದು ರಿಪೋರ್ಟ್ಸ್ ಗಳು 10% ಅಷ್ಟೇ ಮಳೆ ಬರುತ್ತೆ ಅಂತ ಹೇಳ್ತದೆ. ಆದ್ರೆ ಮಳೆ ಬರುವ ಯಾವುದೇ ಮುನ್ಸೂಚನೆ ಇಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಕಾಣಿಸ್ತಾ ಇಲ್ಲ. ಮ್ಯಾಚ್ ನಡೆಯುತ್ತೆ. ಫ್ರೀ ಪಾಯಿಂಟ್ ಅಂತೂ ಸಿಗಲ್ಲ ಯಾರಿಗೂ. ಇನ್ನ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ನೋಡಕ್ ಹೋದ್ವಿ ಅಂದ್ರೆ ಆಗಿರೋ 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. 2 ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಪಿಚ್ ಅಲ್ಲಿ ಇಲ್ಲಿ ಹೇಳಂಗಿಲ್ಲ. ಇವತ್ತು ಮುಂಬೈ ಕೂಡ ಅದೇ ರೀತಿ ಇದೆ, ಮತ್ತೆ RR ಕೂಡ ಅದೇ ರೀತಿ ಇದೆ. ಕಂಪೇರ್ ಟು ಮುಂಬೈ RR ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಆದ್ರೂ ಕೂಡ ನೋಡೋಣ, ಫೈಟ್ ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಈಗಾಗಲೇ ಇವತ್ತಿನ ಮ್ಯಾಚ್ ಕೂಡ ಮುಂಬೈ ಅವರು ಸೋತ್ಬಿಟ್ರು ಅಂದ್ರೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಸೋತಂಗ್ ಆಗ್ಬಿಡುತ್ತೆ. ಅವರು ಕೂಡ ಒಂದು ಒಳ್ಳೆ ಫೈಟ್ ಅನ್ನ ಕೊಡ್ಬೋದು. ಹಾಗಾಗಿ ಚೇಸಿಂಗ್ ಸ್ವಲ್ಪ ಇಲ್ಲಿ ಹೆಲ್ಪ್ ಕೂಡ ಆಗುತ್ತೆ. ಯಾರು ಟಾಸ್ ಅನ್ನ ವಿನ್ ಆಗ್ತಾರೆ ಅವ್ರು ಇಲ್ಲಿ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನ ಇದುವರೆಗೂ ಮುಂಬೈ ಇಂಡಿಯನ್ಸ್ ಮತ್ತೆ ರಾಜಸ್ಥಾನ್ ರಾಯಲ್ಸ್ ಸುಮಾರು 31 ಮ್ಯಾಚ್ ಅನ್ನ ಕೂಡ ಆಡಿದೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ 14 ಸಲ ವಿನ್ ಆದ್ರೆ ಮುಂಬೈ ಇಂಡಿಯನ್ಸ್ 16 ಸಲ ಕೂಡ ವಿನ್ ಆಗಿದೆ. ಇನ್ನೊಂದು ಯಾವ್ದೇ ರೀತಿಯ ರಿಸಲ್ಟ್ ಕೂಡ ಇಲ್ಲಿ ಬಂದಿಲ್ಲ. 2 ಪಾಯಿಂಟ್ ಇಂದ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. ಅಂದ್ರೆ 16 ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ವಿನ್ ಆದ್ರೆ 14 ಮ್ಯಾಚ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗಿದೆ. ನೋಡೋಣ ಇವತ್ತು 15ಕ್ಕೆ ತಗೊಂಡು ಹೋಗ್ತಾರ ರಾಜಸ್ಥಾನ್ ರಾಯಲ್ಸ್ ಅವರು ಏನು ಅಂತ. ಇನ್ನ ರಾಜಸ್ಥಾನ್ ರಾಯಲ್ಸ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಮಾತ್ರ ಸಾಲಿಡ್ ಆಗಿ ಎತ್ ಕಾಣ್ತದೆ. RCB ಫಸ್ಟ್ನೇ ಪ್ಲೇಸ್ ಅಲ್ಲಿ ಬಂದ್ರೆ ಇದು ಸೆಕೆಂಡ್ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಆ ತರ ಎದ್ದು ಕೂಡ ಕಾಣ್ತಾ ಇರುವಂತದ್ದು. ಓಪನರ್ಸ್ ಕಡೆ ಕೂಡ ಇಲ್ಲಿ ಫುಲ್ ಮಿಂಚುತ್ತಾ ಇದಾರೆ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ. ಲಾಸ್ಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ಯಾವ ತರ ಆಡ್ಕೊಟ್ಟಿದ್ದಾರೆ ನೀವೇ ನೋಡಿದ್ರೆ. CSK ಅಗೇನ್ಸ್ಟ್ ಅಂತೂ ಫುಲ್ ಬೂಸ್ಟ್ ಮಾಡಕ್ ಬಿಟ್ರು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಇಬ್ರು ಓಪನರ್ಸ್ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರೆ. ಅದಾದ್ಮೇಲೆ 3ನೇ ಪ್ಲೇಸ್ ಅಲ್ಲಿ ಬಂದ ಯಾರು ಧ್ರುವ್ ಜುರೇಲ್ ಅವರು ಕೂಡ ಲಾಸ್ಟ್ ಮ್ಯಾಚ್ 75 ರನ್ ಸಮಥಿಂಗ್ ರನ್ ಹೊಡೆದಿದ್ರಲ್ಲ. ಎಲ್ಲಾ ಬ್ಯಾಟ್ಸ್ಮನ್ಸ್ ಗಳು ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅದಾದ್ಮೇಲೆ ರಿಯಾನ್ ಪರಾಗ್ ಕೂಡ ಅಷ್ಟೇ, ಶಿಮ್ರಾನ್ ಹೆಟ್ಮೇರ್,
ಎಲ್ಲ ಅಂತ ಸಾಲಿಡ್ ಆಗಿರೋ ಬ್ಯಾಟ್ಸ್ಮನ್ಸ್ ಗಳೇ ಕೂಡ ಇದಾರೆ. ಬಂದ್ರು ಅಂದ್ರೆ 6-4 ಇಯರ್ಸ್ ಅಂತ ಬ್ಯಾಟ್ಸ್ಮನ್ಸ್ ಗಳು ಒಂದ್ಸಲಿ ಸೆಟ್ ಆದ್ರು ಅಂದ್ರೆ ಇವ್ರನ್ನ ಕಟ್ಟಕದ್ ಬಹಳ ಕಷ್ಟ ಕೂಡ ಆಗುತ್ತೆ. ಅದು ಟಾಪ್ ಇಂದ ಲೋವರ್ ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ತನಕ ಕೂಡ ಅಷ್ಟೇ ಒಳ್ಳೆ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇಲ್ಲಿ ರಾಜಸ್ಥಾನ್ ಕಡೆಯಿಂದ ನೋಡಕ್ ಸಿಕ್ತಿರುವಂತದ್ದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಜೋಫ್ರಾ ಆರ್ಕರ್, ನಾಂಡ್ರೆ ಬರ್ಗರ್ ಒಳ್ಳೆ ಬರ್ಗರ್ ಕೂಡ ತಿನ್ಸ್ಬಿಡ್ತಾರೆ. ಅದಾದ್ಮೇಲೆ ಈ ಕಡೆ ಜಡೇಜಾ ಕೂಡ ಇದಾರೆ, ಲಾಸ್ಟ್ ಮ್ಯಾಚ್ 2 ವಿಕೆಟ್ ಅನ್ನ ತಗೊಟ್ರಲ್ಲ. ಅದಾದ್ಮೇಲೆ ರವಿ ಬಿಷ್ನಾಯ್ ಕೂಡ ಇದಾರೆ, ಒಳ್ಳೆ ಸ್ಪಿನ್ನರ್ಸ್ ಕೂಡ ಇದಾರೆ, ಮತ್ತೆ ಈ ಕಡೆ ಟಾಪ್ ನಾಚ್ ಪೇಸರ್ಸ್ ಕೂಡ ಇದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ನನ್ನ ಪ್ರಕಾರ ಈಗಲೇ ಹೇಳ್ಬಿಡ್ತೀನಿ, ರಾಜಸ್ಥಾನಿಗೆ ಸ್ವಲ್ಪ ಪ್ಲಸ್ ಕೂಡ ಆಗ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ರಾಜಸ್ಥಾನ್ ಅಗೇನ್ಸ್ಟ್ ಎಂಐ ನ ಕೆಲವೊಂದು ಪ್ಲೇಯರ್ಸ್ ಗಳು ಸ್ಟ್ರಗಲ್ ಕೂಡ ಮಾಡ್ತಾರೆ. ಇನ್ನ ಮುಂಬೈ ಟೀಮ್ ಕಡೆ ಬಂದ್ವಿ ಅಂದ್ರೆ ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತೆ ರಿಕ್ಲೆಂಟನ್ ಕೂಡ ಬರ್ತಾರೆ. ರಿಕ್ಲೆಂಟನ್ ಅದ್ರಗಿಂತ ಹಿಂದಿನ ಮ್ಯಾಚ್ ಪರ್ಫಾರ್ಮ್ ಮಾಡಿದ್ರು, ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆದ್ರು. ಇಲ್ಲಿ ಲಾಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ದಾರೆ. ಈ ಮ್ಯಾಚ್ ಯಾವ ತರ ಆಡ್ತಾರೆ ಅಂತ ಕಾದ್ ನೋಡ್ಬೇಕು. ಏನಕ್ಕೆ ಹೇಳ್ತಿದೀನಿ ಅಂದ್ರೆ ಆರ್ ಅಗೇನ್ಸ್ಟ್ ತಿಲಕ್ ವರ್ಮನ್ ಸ್ಟಾಟ್ಸ್ ಸಖತ್ತಾಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ತಿಲಕ್ ವರ್ಮಾ ಮಿಂಚಬಹುದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಈ ಮ್ಯಾಚ್ ಅದನ್ನ ಕಂಟಿನ್ಯೂ ಕೂಡ ಮಾಡಬಹುದು, ನೋಡೋಣ ಹೇಗಿರುತ್ತೆ ಅಂತ. ಅದಾದ್ಮೇಲೆ ಆರ್ ಅಗೇನ್ಸ್ಟ್ ಸೂರ್ಯಕುಮಾರ್ ಯಾದವ್ ನ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಇನ್ನ ಎಂಐ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳ್ಳೆ ಪೇಸರ್ಸ್ ಅಲ್ಲಿ ಸ್ಟ್ರಾಂಗ್ ಕೂಡ ಎತ್ ಕಾಣ್ತದೆ. ಈ ಕಡೆ ಬುಮ್ರಾ ಕೂಡ ಇದ್ದಾರೆ, ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್, ಅದಾದ್ಮೇಲೆ ಶಾರ್ದುಲ್ ತಕರ್ ಲಾಸ್ಟ್ ಮ್ಯಾಚ್ ಅಲ್ಲ ಅದ್ರಗಿಂತ ಹಿಂದಿನ ಮ್ಯಾಚ್ ಅಲ್ಲಿ ಒಂದು 3 ವಿಕೆಟ್ ಇಷ್ಟು ತಕೊಟ್ರಲ್ಲ, ಅವರು ಕೂಡ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಇವತ್ತಿನ ಪಿಚ್ ಇರದೆ ಪೇಸರ್ಸ್ ಗೆ ಹೆಲ್ಪ್ ಆಗೋದ್ರಿಂದ ಹಾಗಾಗಿ ಯಾರಿಗೆ ಬುಮ್ರಾಂಗೆ ಮತ್ತೆ ಟ್ರೆಂಟ್ ಬೋಲ್ಟಿಗೆ ಇವರಿಗೆಲ್ಲ ಒಂದು ಒಳ್ಳೆ ವಿಕೆಟ್ಸ್ ಗಳು ಕೂಡ ಬಿಡ್ಬೋದು. ಅಟ್ಲೀಸ್ಟ್ ಒಂದೊಂದಿಲ್ಲ 2 ವಿಕೆಟ್ ನಾನು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಇನ್ನ 2 ಟೀಮ್ ನ ಪ್ಲೇಯಿಂಗ್ 11 ಕಡೆ ಹೋಗೋದ್ರೆ ಏನು ಕೂಡ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಈಗಾಗಲೇ ಕ್ವಿಂಟನ್ ಡಿಕಾಕ್ ನ ಕೂರ್ಸಿದ್ರೆ, ಬಟ್ ಕ್ವಿಂಟನ್ ಡಿಕಾಕ್ ಆರ್ ಅಗೇನ್ಸ್ಟ್ ಸಖತ್ತಾಗಿರೋ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ರೆ. ಅವ್ರನ್ನೇನಾದ್ರು ಹಾಕೊಂಡ್ತಾರ ಇಲ್ಲ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ರಿಕ್ಲೆಂಟನ್ ಫ್ಲಾಪ್ ಆಗಿರೋದ್ರಿಂದ ಈ ಮ್ಯಾಚ್ ಆರ್ ಅಗೇನ್ಸ್ಟ್ ಡಿಕಾಕ್ ಎಂದು ಸ್ಟಾಟ್ಸ್ ಚೆನ್ನಾಗಿರೋದ್ರಿಂದ ಅವ್ರನ್ನ ಒಳಗ ಕಳ್ತಾರೋ, ಇಲ್ಲಾಂದ್ರೆ ಇಂಜುರಿ ಕಾರಣದಿಂದ ಕೂರಿಸ್ತಾರೋ ನೋಡ್ಬೇಕು ಏನು ಅಂತ. ಅದ್ಬಿಟ್ರೆ ಇನ್ನ ಸೇಮ್ ಪ್ಲೇಯಿಂಗ್ 11 ಕೂಡ ಇರುತ್ತೆ. ನಾನು ಪ್ಲೇಯಿಂಗ್ 11 ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ನಿಮ್ಗೆ ಆಫ್ಟರ್ ಟಾಸ್ ನಿಮ್ಗೆ ಅಪ್ಡೇಟ್ ಸಿಕ್ಬಿಡುತ್ತೆ. ಇನ್ನ ಟ್ರೆಂಟ್ ಬೋಲ್ಟ್ ಈಗಾಗಲೇ ಯಶಸ್ವಿ ಜೈಸ್ವಾಲ್ ನ ಪ್ರೀವಿಯಸ್ ಆಗಿ 2 ಸಲ ಔಟ್ ಕೂಡ ಮಾಡಿದರೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ ಶಿಮ್ರಾನ್ ಹೆಟ್ಮೇರ್ ನ ಸುಮಾರು 3 ಸಲ 4 ಸಲ ಔಟ್ ಕೂಡ ಮಾಡಿದರೆ. ಹಾಗಾಗಿ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ ಯಶಸ್ವಿ ಜೈಸ್ವಾಲ್ ಮತ್ತೆ ಶಿಮ್ರಾನ್ ಹೆಟ್ಮೇರ್. ಓಪನರ್ ಆಗಿ ಬಂದ ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇಬ್ಬರನ್ನ ಸ್ಟಾರ್ಟಿಂಗ್ ಎತ್ಕೊಂಡ್ಬಿಟ್ರು ಅಂದ್ರೆ ಆಮೇಲೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದೇನೋ ರಾಜಸ್ಥಾನ್ ರಾಯಲ್ಸ್ಗೆ. ಆದ್ರೂ ಹೇಳಂಗಿಲ್ಲ ಅವರು. ಕೆಳಗಡೆ ಧ್ರುವ್ ಜುರೇಲ್ ಕೂಡ ಒಳ್ಳೆ ಫಾರ್ಮಲ್ ಕೂಡ ಕಾಣ್ತಾ ಇದ್ದಾರೆ. ಮತ್ತೆ ಶಿಮ್ರಾನ್ ಹೆಟ್ಮೇರ್, ರಿಯಾನ್ ಪರಾಗ್ ಅದೇ ರೀತಿಯಾದ ಒಂದು ಬ್ಯಾಟಿಂಗ್ ಲೈನ್ ಕೂಡ ಇಲ್ಲಿ ನೋಡಕ್ ಸಿಗ್ತಿದೆ. ಸೊ ಆದ್ರೂ ಕೂಡ ಆರ್ ನ ಕೆಲವೊಂದು ಬ್ಯಾಟ್ಸ್ಮನ್ಸ್ ಗಳು ಮುಂಬೈನ ಕೆಲವೊಂದು ಬೌಲರ್ಸ್ ಗಳಿಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇನ್ನ ಮುಂಬೈ ಕಡೆ ಬಂದ್ವಿ ಅಂದ್ರೆ ರೋಹಿತ್ ಶರ್ಮಾ, ಸಂದೀಪ್ ಶರ್ಮಾಗೆ ಇದುವರೆಗೂ ಸುಮಾರು ಸಲ ಔಟ್ ಆಗ್ಬಿಟ್ಟಿದ್ದಾರೆ ಇವರು. ಇವತ್ತೇನಾದ್ರೂ ಸ್ಟ್ರಗಲ್ ಮಾಡಿದ್ರು ರೋಹಿತ್ ಶರ್ಮಾ ಅಂದ್ರೆ ಸಂದೀಪ್ ಶರ್ಮನ್ ಬೌಲಿಂಗ್ ಗೆ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಇವ್ರಿಗೆ ಸ್ಟ್ರಗಲ್ ಮಾಡ್ತಾರೆ ಸಂದೀಪ್ ಶರ್ಮನ್ ಬೌಲಿಂಗ್ ಗೆ. ಅದಾದ್ಮೇಲೆ ರವಿ ಬಿಷ್ನಾಯ್ ಕೂಡ ಅಷ್ಟೇ ಹಾರ್ದಿಕ್ ಪಾಂಡ್ಯನ ಈಗಾಗಲೇ ಸುಮಾರು ಸಲ ಔಟ್ ಕೂಡ ಮಾಡಿದ್ರೆ ನೋಡ್ತಿದೀವಿ ಅಂದ್ರೆ ಈಗಲೇ ಒಂಥರ ಗೊತ್ತಾಗ್ತದೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ವಿನ್ ಆಗುತ್ತಾ ಏನೋ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ಈ ಕಡೆ ಸೂರ್ಯಕುಮಾರ್ ಯಾದವ್ ಅಂತೀನಿ, ಯಶಸ್ವಿ ಜೈಸ್ವಾಲ್ ಸ್ಟಾಟ್ಸ್ ಕೂಡ ಮುಂಬೈ ಅಗೇನ್ಸ್ಟ್ ಚೆನ್ನಾಗಿದೆ. ಲಾಸ್ಟ್ 4 ಮ್ಯಾಚ್ ಅಲ್ಲಿ ಸುಮಾರು 100+ ರನ್ ಕೂಡ ಹೊಡೆದ್ಬಿಟ್ಟಿದ್ರೆ. ಹಾಗಾಗಿ ಅವ್ರು ಇವತ್ತು ಸ್ವಲ್ಪ ಒಂದು ಕಡೆ ಮಿಂಚ್ಬೋದು. ಅಂದ್ರೆ ಇವರಿಗೆ ಸ್ಟ್ರಗಲ್ ಮಾಡ್ಲಿಲ್ಲ ಅಂದ್ರೆ ಸಾಕು. ಟ್ರೆಂಟ್ ಬೋಲ್ಟಿಗೆ ಸ್ಟ್ರಗಲ್ ಮಾಡ್ಲಿಲ್ಲ ಅಂದ್ರೆ ಜೈಸ್ವಾಲ್ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ನೋಡಕ್ ಸಿಗ್ಬೋದು. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಇವತ್ತು ಚೆನ್ನಾಗಿ ಆಡ್ಬೋದು ಅಂತ ಒಂದ್ ಕಡೆ ಹೋಪನ ಕೂಡ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಆರ್ ಅಗೇನ್ಸ್ಟ್ ತಿಲಕ್ ವರ್ಮನ್ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಅದಾದ್ಮೇಲೆ ಟ್ರೆಂಟ್ ಬೋಲ್ಟ್, ಪೇಸರ್ಸ್ ಅಂತ ಯಾರ್ಯಾರು ಇದಾರೋ ಎಲ್ರಿಗೂ ಕೂಡ 1-2 ವಿಕೆಟ್ ಗಳು ಆರಾಮಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ಆರ್ ವಿನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಚೇಸಿಂಗ್ ಟೀಮ್ ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಹಾಗಾಗಿ ಚೇಸಿಂಗ್ ಟೀಮ್ ಯಾವ್ದು ಮಾಡಿದ್ರು ಕೂಡ ಇಲ್ಲಿ ವಿನ್ ಕೂಡ ಆಗ್ಬೋದು. ಹಾಗಾಗಿ ಟಾಸ್ ಆದ್ಮೇಲೆ ನೋಡ್ಕೊಂಡು ಯಾರು ವಿನ್ ಆಗ್ತಾರೆ ಅಂತ ನೀವೇ ಡಿಸೈಡ್ ಮಾಡ್ಬೋದು. ಬಟ್ ಜಾಸ್ತಿ ಕಂಪೇರ್ ಟು ಎಂಐ ನಂಗೆ ಇಲ್ಲಿ ಜಾಸ್ತಿ ರಾಜಸ್ಥಾನ್ ರಾಯಲ್ಸ್ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಿದೆ. ನಿಮ್ಗೆ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.